ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 13ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಮೊದಲನೇ ದಿವಸ. ಇದು ಈ ದಿನ ರಾತ್ರಿ 7:29 ಇರಲಿದೆ. ನಂತರ ದ್ವಿತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ರಾತ್ರಿ 8:35 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:51 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಬೆಳಿಗ್ಗೆ 7:31 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:46 ಬೆಳಿಗ್ಗೆ 8:14 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಬೆಳಿಗ್ಗೆ 11:28 ಹಾಗೆ ಮಧ್ಯಾಹ್ನ 3:11 ಅಪರಾಹ್ನ 3:55 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:32 ರಾತ್ರಿ 8:14 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:44 ಇನ್ನು ಸೂರ್ಯಾಸ್ತ ಸಂಜೆ 6:23. ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ನ್ಯಾಯಕ್ಕೆ, ಜ್ಞಾನಕ್ಕೆ, ಪಾಂಡಿತ್ಯಕ್ಕೆ, ಪೌರೋಹಿತ್ಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ತುಂಬ ಉತ್ತಮ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಧನ ಪ್ರಾಪ್ತಿಯಾಗಬೇಕು, ಪುತ್ರ ಪ್ರಾಪ್ತಿಯಾಗಬೇಕು, ಇನ್ನು ಭಾಗ್ಯೋದಯ ಆಗಬೇಕು. ಇದು ಎಲ್ಲಕ್ಕೂ ಕೂಡ ಗುರುವೇ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಉನ್ನತಿಯನ್ನು ಕಾಣಬೇಕು, ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಗುರುವಿನ
ಅನುಗ್ರಹ ನಮಗೆ ಬೇಕೇ ಬೇಕು, ಗುರುವಿನ ಕೃಪಾದೃಷ್ಟಿ ಬೇಕು. ಹಾಗಾಗಿನೇ ಗುರು ಬಲ ಇದ್ದರೆ ಯಾವುದೇ ಕೆಲಸಗಳು ಯಶಸ್ವಿ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಧರ್ಮಶಾಸ್ತ್ರದಲ್ಲಿದೆ. ಅದಕ್ಕಾಗಿಯೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ ಗುರುವಿನ ಮಾರ್ಗದರ್ಶನದಲ್ಲಿ, ಗುರುವಿನ ಅನುಗ್ರಹದಲ್ಲಿ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗೆ. ಈ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ, ಅದನ್ನು ನೋಡಿ ಗುರುಹೋರವನ್ನು ನೀವು ಅನುಸರಣೆ ಮಾಡಬೇಕು. ಇನ್ನು ಈ ದಿನ ರಾತ್ರಿ 8 ಗಂಟೆ 25 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೂ ಕೂಡ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 23 ನಿಮಿಷದಿಂದ ರಾತ್ರಿ 8 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಏಕೆಂದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಬುಧ ಹೋರಾದಲ್ಲಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವನ್ನಾಗಲಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದನ್ನಾಗಲಿ ಬುಧ ಹೋರಾದಲ್ಲಿ ಮಾಡಬೇಡಿ. ಅಷ್ಟೊಂದು ಲಾಭ ಇಲ್ಲ, ಅನುಕೂಲ ಕೂಡ ಇಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 23 ನಿಮಿಷದಿಂದ ಸಂಜೆ 6 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ನಿಮ್ಮ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ವ್ಯವಹಾರಗಳಲ್ಲಿ ನೀವು ಪ್ರಯಾಣ ಮಾಡುವಂಥ ಸಂದರ್ಭಗಳಾಗಲಿ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನಾಗಲಿ ರವಿ ಹೋರಾದಲ್ಲಿ ಮಾಡಿಬಿಟ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಉದ್ಯೋಗದ ಪ್ರಯತ್ನಗಳಾಗಲಿ, ಉದ್ಯೋಗದ ನಿಮಿತ್ತ ಮಾಡುವಂಥ ಪ್ರಯಾಣಗಳಾಗಲಿ ನಿಮಗೆ ತುಂಬ ಸೌಖ್ಯವನ್ನು ತರುತ್ತೆ, ಅನುಕೂಲತೆಗಳು ಇರುತ್ತೆ ಈ ರವಿ ಹೋರಾದಲ್ಲಿ. ಹಾಗಾಗಿ ಈ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 29 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ಇದು ಹೈಲಿ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಶುಕ್ರ ಹೋರಾದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರಾದ ಸಮಯ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ನಿಮ್ಮ ಪ್ರತಿಭೆ ಅಥವಾ ನಿಮ್ಮ ಕೈಚಳಕ, ನಿಮ್ಮ ಹವ್ಯಾಸ, ಇದರಿಂದ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕುವಂಥ ಸಂದರ್ಭ ಶುಕ್ರ ಹೋರಾದಲ್ಲಿದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 25 ನಿಮಿಷದಿಂದ ಅಪರಾಹ್ನ 5 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಒಳ್ಳೆಯ ಫಲಿತಾಂಶವನ್ನೇ ನಿಮಗೆ ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ಪ್ರಾತಃ ಕಾಲದಿಂದಲೇ ಒಳ್ಳೆಯ ಸಮಯ ಇದೆ. ಏಕೆಂದರೆ ಇಲ್ಲಿ ರವಿ ಕುಂಭರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಕುಂಭ ಸಂಕ್ರಮಣ ಆಗಿರುವಂಥ ದಿನ. ಹಾಗಾಗಿ ಈ ದಿನ ಉದಯಾದಿ ತರ್ಪಣಗಳನ್ನು ನೀಡುವಂಥದ್ದು, ಶ್ರಾದ್ದಾದಿಗಳನ್ನು ಮಾಡುವಂಥವರು, ಇನ್ನು
ಹಿರಿಯರ ಸ್ಮರಣೆ ಮಾಡಿ ಹಿರಿಯರ ಪೂಜೆಯನ್ನು ಮಾಡುವಂಥ ಒಂದು ವಿಶೇಷ ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಗುರುವಾರದ ದಿನ. ಬಹಳ ವಿಶೇಷವಾಗಿ ನಿನ್ನೆ ವ್ಯಾಸಪೂರ್ಣಿಮೆಯನ್ನು ಆಚರಣೆ ಮಾಡಿದ್ವಿ. ಗುರು ಪರಂಪರೆಯಲ್ಲಿ ಗುರುವಿಗೆ ಇರುವಂಥ ಮಹತ್ವದ ಸ್ಥಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾರಾದರೂ ಒಬ್ಬರು ಗುರುಗಳು ಇರ್ತಾರೆ. ಯಾರದ್ದೋ ಒಂದು ಮಾರ್ಗದರ್ಶನ ಇರುತ್ತೆ, ಯಾರದ್ದೋ ಒಂದು ಸಲಹೆ ಇರುತ್ತೆ. ಅದನ್ನು ನಾವು ಅನುಸರಣೆ ಮಾಡಿ ನಡೆದಾಗ ಖಂಡಿತ ನಮಗೆ ಒಳ್ಳೆಯದೇ ಆಗಿರುತ್ತೆ. ಹಾಗಾಗಿ ಈ ಗುರುವಿನ ದೃಷ್ಟಿ ಏನಿದೆ ಅದು ನಮ್ಮ ಮೇಲೆ ಬೀಳಬೇಕು, ಗುರುವಿನ ಕೃಪಾದೃಷ್ಟಿ ಬೀಳಬೇಕು. ಆಗ ನಮ್ಮ ಜೀವನವೇ ಬದಲಾವಣೆಯತ್ತ ನಡೆಯುತ್ತೆ. ಇದು ಬಹಳ ವಿಶೇಷವಾಗಿ ಅನುಭವಕ್ಕೆ ಬಂದಿರುವಂಥ ವಿಚಾರ. ತಮಗೂ ಕೂಡ ತಮಗೆ ವಿದ್ಯೆ ಕಲಿಸಿದಂತಹ ಗುರುಗಳನ್ನು ಕಂಡರೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ ಇರುತ್ತೆ. ಅವರನ್ನು ಕಂಡು ನಮಸ್ಕಾರ ಮಾಡೋಣ ಅನ್ನುವಂಥ ಒಂದು ಮನಸ್ಥಿತಿ ಬರುತ್ತೆ. ಹಾಗಾಗಿನೇ ಗುರು ಅನ್ನುವಂಥವರು ತಮ್ಮ ತನವನ್ನು ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಇರುವಂಥದ್ದು. ಹಾಗೆ ಇಲ್ಲಿ ಗುರುವಿನ ದೂರದೃಷ್ಟಿಯ ಬಗ್ಗೆ ಒಂದು ಪುಟ್ಟದಾದ ಕಥೆ ಇದೆ. ಏನಂದರೆ, ಒಬ್ಬ ಗುರುವಿನ ಬಳಿ 35 ಸೇವಕರು ಇರ್ತಾರಂತೆ. ಅವರು ಆಶ್ರಮದಲ್ಲಿ ತಮಗೆ ಕೈಲಾದಂತಹ ಕೆಲಸಗಳನ್ನು ಮಾಡ್ತಾ ಗುರುವಿನ ಸೇವೆ ಮಾಡ್ತಾ ಇದ್ರು. ಗುರುವಿನ ಆಶ್ರಮದಲ್ಲೇ ತಂಗಿದ್ರು. ಅಲ್ಲೇ ಊಟ ಉಪಚಾರಗಳು ನಡೀತಾ ಇತ್ತು. ಅದರಲ್ಲಿ ಒಬ್ಬ ಸೇವಕ ಗುರುವಿನ ಬಳಿ ಬಂದು ಒಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಏನಂದರೆ, ಮಹಾತ್ಮರೇ, ನನ್ನ ತಂಗಿಯ ಮದುವೆ ಇನ್ನು 1 ತಿಂಗಳು ಮಾತ್ರ ಉಳಿತು. ನಾನು 10 ದಿನಗಳು ಮೊದಲು ಆ ಮದುವೆಗೆ ಹೋಗಿ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಬೇಕಾಗಿದೆ. ನನ್ನ ತಂದೆ ತಾಯಿಯಂದರು ನನ್ನ ನಿರೀಕ್ಷೆಯಲ್ಲೇ ಇರ್ತಾರೆ. ಹಾಗಾಗಿ ತಾವು ಕೂಡ ನನ್ನೊಂದಿಗೆ ಬಂದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿ ಗುರುವಿನಲ್ಲಿ ಭಿನ್ನವಿಸ್ಕೊಳ್ತಾನೆ. ಆಗ ಆ ಗುರುಗಳು ಅವನ ಮಾತಿಗೆ ಸರಿ, ಸಮಯ ಅದನ್ನು ನಿರ್ಧಾರ ಮಾಡುತ್ತೆ, ನಿನ್ನನ್ನು ಅವಶ್ಯ ಕಳಿಸ್ತೇನೆ ನಾನು ಮದುವೆಗೆ, ಹೋಗಿ ಬರುವೆಂತೆ, ಮಗಳ ತಂಗಿಯ ಮದುವೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ಆಶೀರ್ವದಿಸ್ತಾರೆ. ಹಾಗೆ ಸಮಯ ಕಳೀತಾ ಇದ್ದಾಗೆ ಆ ಸೇವಕ ಮಧ್ಯೆ ಮಧ್ಯೆ ಗುರುವಿಗೆ ತಾನು ಹೋಗಬೇಕಾಗಿರುವಂಥ ವಿಚಾರವನ್ನು ತಿಳಿಸ್ತಾ ಇದ್ದ. ಆಗ ಗುರುಗಳು ಅವಶ್ಯ ಕಳಿಸ್ತೇನೆ ಅಂತ ಅಷ್ಟೇ ಹೇಳ್ತಾ ಇದ್ರು. ಇನ್ನು ಕೊನೆಗೆ ಒಂದು 3 ದಿನ ಮಾತ್ರ ಉಳಿತು ಮದುವೆಗೆ. ಆಗ ಆ ಶಿಷ್ಯ ಗುರುವಿನ ಬಳಿ ಮತ್ತೊಮ್ಮೆ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನಿನ್ನ ತಂಗಿಯ ಮದುವೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ಆಶೀರ್ವದಿಸ್ಬಿಡ್ತಾರೆ. ಇದರಿಂದ ಸೇವಕನಿಗೆ ತೃಪ್ತಿಯೇನೋ ಆಯಿತು, ಆದರೆ ಆತಂಕ. ಆದಷ್ಟು ಬೇಗ ಮನೆಗೆ ಹೋಗಿ ತಂಗಿಯ ಮದುವೆಗೆ ಸಕಲ ಸಿದ್ಧತೆಗಳನ್ನು ಮಾಡಬೇಕಲ್ಲ, ಇನ್ನೂ ಏನೇನೂ ಆಗಿಲ್ವಲ್ಲ ಅನ್ನುವಂಥ ವಿಚಾರ. ಹಾಗೆ ಇಷ್ಟು ವರ್ಷ ಗುರುವಿಗಾಗಿ ನಾನು ಸೇವೆ ಮಾಡಿದ್ದೇನೆ. ಗುರುಗಳು ಏನಾದರೂ ನನಗೆ ಮದುವೆಗೆ ಸಹಾಯ ಮಾಡ್ಬೋದು, ಧನ ಸಹಾಯ ಮಾಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿರ್ತಾನೆ. ಇನ್ನು ಮದುವೆ ನಾಳೆ ಅನ್ನೋ ಹಾಗೆ ಶಿಷ್ಯನಿಗೆ ಕುತೂಹಲವನ್ನು ತಡೀಲಿಕ್ಕಾಗಲಿಲ್ಲ. ಆ ಗುರುಗಳ ಬಳಿ ಹೋಗಿ ಕೇಳಿಬಿಡ್ತಾನೆ, ಗುರುಗಳೇ, ನಾನು ಈ ದಿನ ಪ್ರಯಾಣ ಮಾಡಬೇಕಾಗಿದೆ, ಈ ಮದುವೆ ಹತ್ತಿರ ಬಂದೇ ಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ಆ ಊರಿಗೆ ಹೊರಡಲು ಸಿದ್ಧನಾದಂತಹ ಶಿಷ್ಯನಿಗೆ ನಾಳೆ ಬೆಳಿಗ್ಗೆ ಊರಿಗೆ ಪ್ರಯಾಣ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಗುರುಗಳು ಒಪ್ಪಿಗೆಯನ್ನೇನೋ ಸೂಚಿಸಿದ್ರು. ಬೆಳಗಾಯಿತು, ಸೇವಕ ಹೊರಟು ನಿಂತ. ಆದರೆ ಗುರುಗಳು ಯಾವುದೇ ಧನ ಸಹಾಯವನ್ನು ಮಾಡಲಿಲ್ಲ. ಆದರೆ ಒಂದು 10 kgಯಷ್ಟು ದಾಳಿಂಬೆಯನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಆ ಶಿಷ್ಯನ ಕೈಗೆ ಕೊಟ್ಟು, ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗು, ನಿನ್ನ ತಂಗಿಯ ಮದುವೆ ಚೆನ್ನಾಗಿ ಆಗತ್ತೆ ಅನ್ನೋ ಅಷ್ಟನ್ನು ಹೇಳಿ, ನಿನ್ನ ಸಹಾಯಕ್ಕಾಗಿ 2 ಕಳಿಸ್ತೇನೆ ಅಂತ ಹೇಳಿ ಆ ಸೇವಕರನ್ನು ಅವರ ಜೊತೆ ಕಳಿಸ್ತಾನೆ. ಆದರೆ ದೇವರ ಕೃಪೆಯಿಂದ ಬಹಳ ವಿಜೃಂಭಣೆಯಿಂದ ತಂಗಿಯ ಮದುವೆ ನಡೀಲಿ ಅಂತ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಆದರೆ ತನ್ನ ಊರಿಗೆ ನಡೆದೇ ಹೋಗುವಂತಹ ಸಂದರ್ಭದಲ್ಲಿ ಆ ಗುರುಗಳು ಕಳಿಸಿದಂತಹ 2 ಸೇವಕರಲ್ಲಿ ತನ್ನ ನೋವನ್ನು ಹೇಳ್ಕೊಳ್ತಾನೆ. ಏನಂದರೆ, ಗುರುಗಳಿಗೆ ಗೊತ್ತಿತ್ತು ನಾನು ಬಡವ, ಮನೆಯಲ್ಲಿ ಮದುವೆ ಇದೆ, ಏನಾದರೂ ಸ್ವಲ್ಪ ಧನ ಸಹಾಯವನ್ನು ಮಾಡಿಯಾರು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೆ. ಆದರೆ ಈ ದಾಳಿಂಬೆ ಹಣ್ಣುಗಳನ್ನು ಬಿಟ್ಟು ಗುರುಗಳು ನನಗೆ ಏನೂ ಕೊಡಲಿಲ್ವಲ್ಲ ಅಂತ ಹೇಳಿ. ಆದರೆ ಅವರಲ್ಲಿ ಬಂದಿದ್ದಂತಹ ಒಬ್ಬ ಸೇವಕ ಹೇಳ್ತಾನೆ, ಇಲ್ಲ, ಗುರುಗಳು ಹಣ್ಣಿನ ಜೊತೆಯಲ್ಲಿ ಅವರ ಆಶೀರ್ವಾದವನ್ನು ಕೂಡ ನಿನಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆದರೆ ಈ ಸೇವಕನಿಗೆ ಸ್ವಲ್ಪ ನಿರಾಸೆಯಾಗತ್ತೆ. ಆದರೂ ಕೂಡ ಅವರು ನಡೆದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಮರಳುಗಾಡು ಬರುತ್ತೆ. ಆ ಮರಳುಗಾಡಿನ ಪ್ರದೇಶದಲ್ಲಿ ಏನೂ ಕೂಡ ಬೆಳೀತಾ ಇರಲ್ಲ, ಬೆಳೆ ಇರಲ್ಲ. ಅದು ಮರುಭೂಮಿಯ ರೀತಿಯಲ್ಲಿ ಇತ್ತು. ಆ ಪ್ರಾಂತ್ಯದಲ್ಲಿ ಇದ್ದಂತಹ ಸಾಮ್ರಾಜ್ಯದ ಒಡೆಯ ಒಬ್ಬ ರಾಜ. ಆ ರಾಜನ ಮಗಳು ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡಿದಿರ್ತಾಳೆ. ಆಗ ವೈದ್ಯರು ಅವಳನ್ನು ಪರೀಕ್ಷೆ ಮಾಡಿ ಈ ರಾಜಕುಮಾರಿಗೆ ಬಂದಿರುವಂಥ ರೋಗದ ವಿಚಾರವನ್ನು ರಾಜನಿಗೆ ತಿಳಿಸಿ, ತಾವು ಕೊಡುವಂಥ
ಈ ಔಷಧಿ ಏನಿದೆ ಅದನ್ನು ದಾಳಿಂಬೆಯ ರಸದೊಂದಿಗೆ ಮಾತ್ರ ಕೊಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ವೈದ್ಯರು. ಹಾಗೆ ರಾಜ ಮಗಳನ್ನು ಉಳಿಸಿಕೊಳ್ಳುವ ಸಂಬಂಧವಾಗಿ ಎಲ್ಲ ಕಡೆ ಡಂಗೂರವನ್ನು ಸಾರ್ತಾನೆ. ಏಕೆಂದರೆ ಆ ಪ್ರದೇಶದಲ್ಲಿ ಏನೂ ಬೆಳೀತಾ ಇರಲ್ಲ. ದಾಳಿಂಬೆ ಯಾರಲ್ಲಿದೆಯೋ ಅವರು ತುರ್ತಾಗಿ ದಾಳಿಂಬೆಯನ್ನು ಕೊಟ್ಟರೆ ಅವರಿಗೆ ಕೇಳಿದಷ್ಟು ಬಹುಮಾನವನ್ನು ಕೊಡಲಾಗತ್ತೆ ಅನ್ನುವಂಥ ಒಂದು ಡಂಗೂರವನ್ನು ಸಾರಿಸ್ತಾನೆ. ಇತ್ತ ಯಾರಲ್ಲಿಯೂ ಕೂಡ ದಾಳಿಂಬೆ ಇರಲ್ಲ. ಆದರೆ ತಂಗಿಯ ಮದುವೆಗಾಗಿ ಹೊರಟಿದ್ದಂತಹ ಈ ಸೇವಕನಲ್ಲಿ ಮಾತ್ರ ಒಂದು 10 kgಯಷ್ಟು ದಾಳಿಂಬೆಯ ಬುಟ್ಟಿ ಒಂದು ಇರುತ್ತೆ. ಆಗ ತನ್ನ ಬಳಿ ದಾಳಿಂಬೆ ಇದೆ, ನನ್ನನ್ನು ಮಹಾರಾಜರ ಬಳಿ ಕರೆದೊಯ್ಯಿರಿ ಅಂತ ಹೇಳಿ ಆ ಭಟರಿಗೆ ಆ ಸೇವಕರು ತಿಳಿಸ್ತಾರೆ. ಆಗ ಮಹಾರಾಜನ ಬಳಿ ಅವರನ್ನು ಕರೆದೊಯ್ತಾರೆ. ಆ ಬುಟ್ಟಿಯಲ್ಲಿದ್ದಂತಹ ಎಲ್ಲ ದಾಳಿಂಬೆಯನ್ನು ಮಹಾರಾಜನಿಗೆ ಕೊಡ್ತಾನೆ. ಮಹಾರಾಜ ವೈದ್ಯ ಹೇಳಿದಂತೆ ಮದ್ದನ್ನು ದಾಳಿಂಬೆಯ ರಸದೊಂದಿಗೆ ಕುಡಿಸಿದಾಗ ಮಗಳಿಗೆ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ಆ ಸಂದರ್ಭದಲ್ಲೇ ರಾಜ ತಾನು ಹೇಳಿದಂತೆ ಬಹುಮಾನವನ್ನು ಕೊಡಲಿಕ್ಕೆ ಮುಂದಾಗ್ತಾನೆ. ಆಗ ಆ ಸೇವಕ ತನ್ನ ತಂಗಿಯ ಮದುವೆ ನಡೆಯಬೇಕಾಗಿರುವಂತಹ ವಿಚಾರವನ್ನು ತಿಳಿಸ್ತಾನೆ. ಆಗ ರಾಜ, ನಿನ್ನ ತಂಗಿಯ ಮದುವೆಯನ್ನು ಒಬ್ಬ ರಾಜಕುಮಾರಿಯ ಮದುವೆಯಂತೆ ನಾನು ಮಾಡಿಸ್ತೇನೆ ಅಂತ ಹೇಳಿ ಆ ರಾಜನೇ ಮುಂದೆ ನಿಂತು ಆ ತಂಗಿಯ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡುವಂತೆ ಆಜ್ಞಾಪಿಸ್ತಾನೆ. ಆಗ ಮಧುಮಗಳಿಗೆ ಸಾಕಷ್ಟು ಬಂಗಾರದ ಆಭರಣಗಳನ್ನು ಕೊಡ್ತಾರೆ. ತಂದೆ ತಾಯಂದ್ರಿಗೂ ಕೂಡ ಸಾಕಷ್ಟು ಹಣವನ್ನು ಕೊಟ್ಟು ವಿಜೃಂಭಣೆಯಿಂದ ಮದುವೆಯನ್ನು ಮಾಡ್ತಾರೆ. ಇಲ್ಲಿ ತಂಗಿಯ ಮದುವೆ ಬಹಳ ವಿಜೃಂಭಣೆಯಿಂದ ನೆನಪಿನಲ್ಲಿ ಉಳಿಯುವ ರೀತಿಯಲ್ಲಿ ನಡೆದು ಹೋಗುತ್ತೆ. ಆಗ ಕನಸಿನ ಹಾಗೆ ನಡೆದಂತಹ ಮದುವೆಯ ಬಗ್ಗೆ ಆ ಸೇವಕ ಯೋಚನೆ ಮಾಡ್ತಾನೆ. ಹಾಗೆ ಗುರುಗಳು ಕೊನೆಯ ಕಾಲದವರೆಗೂ ಕೂಡ ಏನೂ ಹೇಳದೆ ದಾಳಿಂಬೆ ಹಣ್ಣನ್ನು ಕೊಟ್ಟಂತಹ ರೀತಿಯನ್ನು ಸ್ಮರಿಸ್ಕೊಳ್ತಾನೆ. ಹಾಗೆ ಗುರುಗಳ ಆಶೀರ್ವಾದ ಏನು, ತಂಗಿಯ ಮದುವೆ ಚೆನ್ನಾಗಿ ನಡೆಯಲಿ ಅಂತ ಹೇಳಿದ್ದು, ಆದರೆ ಬರೀ ಹಣ್ಣನ್ನು ಕೊಟ್ಟರಲ್ಲ ಅನ್ನುವಂಥ ವಿಚಾರವನ್ನು ಮೆಲುಕು ಹಾಕ್ತಾ ಗುರುಗಳ ಮೇಲೆ ವಿನಾಕಾರಣ ಸಂಶಯಪಟ್ಟೆ. ಆದರೆ ಗುರುಗಳ ಒಂದು ಆಶೀರ್ವಾದದ ಫಲ ಎಷ್ಟಿದೆ ಅಂತ ಹೇಳಿದ್ರೆ ಅವರ ದೂರದರ್ಶಿತ್ವ ಎಷ್ಟಿತ್ತು, ಅದಕ್ಕಾಗಿಯೇ ಗುರುಗಳ ಹಾರೈಕೆ ಫಲಿಸ್ತು. ಆಗ ಗುರು ಆಶೀರ್ವಾದವನ್ನು ಮಾಡಿದ್ರೆ ಭಿಕ್ಷುಕ ರಾಜ ಕೂಡ ಆಗಬಹುದು ಅನ್ನುವಂಥದ್ದು ಸತ್ಯದ ಮಾತು ಅನ್ನುವಂಥ ವಿಚಾರವನ್ನು ಒಪ್ಕೊಳ್ತಾನೆ. ಹಾಗಾಗಿ ಈ ಗುರುವಿನ ಮಾರ್ಗದರ್ಶನ, ಗುರುವಿನ ಸಲಹೆ, ಗುರುವಿನ ಒಂದು ಮಾತು ಯಾವತ್ತೂ ಕೂಡ ಸತ್ಯವಾಗಿರುತ್ತೆ, ವಾಸ್ತವವಾಗಿಯೇ ಇರುತ್ತೆ ಅನ್ನುವಂಥ ವಿಚಾರ ಅವನಿಗೆ ಹೊಳೆದು ಬರುತ್ತೆ. ಹಾಗಾಗಿ ಗುರುವನ್ನು ನಂಬಿಕೆಯಿಂದ ಅನುಸರಣೆ ಮಾಡಿ ಸಲಹೆ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಜಾತಕದಲ್ಲಿ ಯಾವ ಯಾವ ಗ್ರಹದ ಬಲ ಇರಬೇಕು ಅನ್ನುವಂಥ ವಿಚಾರವನ್ನು ನೋಡೋದಾದರೆ, ಇಲ್ಲಿ ಉದ್ಯೋಗ ಅಥವಾ ಕರಿಯರ್ ಅನ್ನುವಂಥದ್ದು ಜೀವನದ ಪ್ರಮುಖವಾದಂತಹ ಒಂದು ಭಾಗ. ಪ್ರತಿಯೊಬ್ಬರೂ ಕೂಡ ಬಯಸುವಂಥದ್ದು ಓದಿನ ನಂತರ ಉದ್ಯೋಗ ಮಾಡಬೇಕು, ಉದ್ಯೋಗದ ಮೂಲಕ ಸಂಪಾದನೆ ಮಾಡಿ ಜೀವನದಲ್ಲಿ ಬೇಗ ಸೆಟ್ಲ್ ಆಗಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು ನಕ್ಷತ್ರಗಳು ಈ ಉದ್ಯೋಗದ ವಿಚಾರದಲ್ಲಿ ತಾಪತ್ರಯಗಳನ್ನು ತರುತ್ತೆ ಅಥವಾ ಹೊಡೆತ ಕೊಡತ್ತೆ ಅನ್ನುವಂಥದ್ದು ಇದೆ. ಕೆಲವರು ನೋಡಿ ಎಷ್ಟೇ ಓದಿದ್ರೂ ಕೂಡ ಉದ್ಯೋಗ ಸಿಕ್ಕಲ್ಲ, ಉದ್ಯೋಗ ಸಿಕ್ಕಿದ್ರೂ ಅವರಿಗೆ ತೃಪ್ತಿ ಇರಲ್ಲ. ಏಕೆಂದರೆ ಅವರು ಓದಿದ್ದೇ ಒಂದು, ಅವರು ಮಾಡ್ತಾ ಇರುವಂಥ ಉದ್ಯೋಗವೇ ಮತ್ತೊಂದು. ಹಾಗಾಗಿನೇ ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ದಾಗಲೇ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುತ್ತೆ. ಮತ್ತು ಉದ್ಯೋಗ ಮಾಡಿದ್ರೂ ಕೂಡ ಅವರ ಪ್ರತಿಭೆಗೆ ತಕ್ಕಷ್ಟು ವೇತನ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ನಕ್ಷತ್ರಗಳು ಕೂಡ ಕೆಲವೊಮ್ಮೆ ಅವರಿಗೆ ಭಾರಿ ಹೊಡೆತವನ್ನು ಕೊಡುವಂಥದ್ದು ಇದೆ. ಇನ್ನು ಕೆಲವೊಂದು ಜಾತಕರಲ್ಲಿ ಉದ್ಯೋಗದ ಯೋಗ ಅನ್ನುವಂಥದ್ದು ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ನಕ್ಷತ್ರಗಳಲ್ಲಿ ಜನಿಸಿದರೆ ಉದ್ಯೋಗದ ವಿಚಾರದಲ್ಲಿ ಕೊಂಚ ಅನುಸರಣೆ ಮಾಡಿಕೊಳ್ಬೇಕು, ಸ್ವಲ್ಪ ಬಾಗಲೇಬೇಕಾಗತ್ತೆ. ಹಾಗೆ ಹಿರಿಯರು ಹೇಳೋ ಹಾಗೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ, ಹಾಗೆ ಬಾಗಿದವನು ಬಾಳಿಯಾನು ಅಂತಲೂ ಕೂಡ ಹೇಳಬೇಕಾಗತ್ತೆ. ಇಲ್ಲಿ ಒಂದು 3-4 ನಕ್ಷತ್ರಗಳನ್ನು ನಾವು ಉದಾಹರಣೆಗೆ ನೋಡೋದಾದರೆ, ಮೊದಲನೇದು ಆಶ್ಲೇಷ ನಕ್ಷತ್ರ. ಇದು ಬುಧನಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಈ ನಕ್ಷತ್ರ ವ್ಯಕ್ತಿಗೆ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗೆ ಇದು ಒಂದು ರೀತಿಯಲ್ಲಿ ಮ್ಯಾನಿಪ್ಯುಲೇಟಿವ್ ಆಗಿರುವಂಥದ್ದು. ಹಾಗಾಗಿನೇ ಕೆಲಸದ ಜಾಗದಲ್ಲಿ ಅಪಾರ್ಥಗಳು ಬಹಳ ಬೇಗ ಉಂಟಾಗುತ್ತೆ, ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಸೃಷ್ಟಿಯಾಗ್ಬಿಡತ್ತೆ. ಹಾಗಾಗಿನೇ ಜಾತಕದಲ್ಲಿ ಬುಧ ಪೀಡಿತ ಆದಾಗ ಈ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಆಗುತ್ತೆ. ಕಾರಣ ಅವರು ಉದ್ಯೋಗವನ್ನೇ ಕಳ್ಕೊಳ್ತಾರೆ.
ಹಾಗಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಇರುವಂಥವರು ತುಂಬ ತಾಳ್ಮೆಯಿಂದ ಉದ್ಯೋಗದಲ್ಲಿ ಹೊಂದಿಕೊಳ್ಬೇಕಾಗತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ, ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಕೂಡ ಬುಧನ ನಕ್ಷತ್ರದಲ್ಲೇ ಹುಟ್ಟಿದಂಥವರು. ಹಾಗಾಗಿ ಇವರಿಗೆ ನಾಯಕತ್ವ ಗುಣ ಸಾಮಾನ್ಯವಾಗಿ ಹೆಚ್ಚಾಗಿ ಇರುತ್ತೆ. ಇದು ಈ ನಾಯಕ ಸ್ಥಾನವನ್ನು ಪಡ್ಕೊಂಡಾಗ ಅವರಲ್ಲಿ ಒಂದು ರೀತಿಯ ಅಹಮ್ಮನ್ನು ಹೆಚ್ಚಿಸುತ್ತೆ. ಹಾಗೆ ಅತಿಯಾದ ಜವಾಬ್ದಾರಿಯನ್ನು ಇದು ತಿಳಿಸುವಂಥದ್ದು. ಜೊತೆಗೆ ಜಾತಕದಲ್ಲಿ ಬುಧ ಮತ್ತು ಮಂಗಳ ಪೀಡಿತ ಆದಾಗ ಇವರು ಕೆಲಸವನ್ನು ಕಳ್ಕೊಳ್ತಾರೆ. ಇನ್ನು ಮೂಲ ನಕ್ಷತ್ರ, ಈ ಮೂಲ ನಕ್ಷತ್ರ ಇದು ಕೇತುವಿನ ನಕ್ಷತ್ರ. ಇಲ್ಲಿ ಅಪ್ರೂಟಿಂಗ್ ಅನ್ನುವಂಥದ್ದನ್ನು ಇದು ಹೇಳುತ್ತೆ. ಅಂದರೆ ಸಡನ್ನಾಗಿ ಕೆಲಸ ಕಾರ್ಯಗಳನ್ನು ಉದ್ಯೋಗವನ್ನು ಕಳ್ಕೊಳ್ಳುವಂಥದ್ದು. ಹಾಗಾಗಿ ಜಾತಕದಲ್ಲಿ ಕೇತು ವೀಕಾಗಿ ಇದ್ದಾಗ ಉದ್ಯೋಗದಲ್ಲಿ ಅತೃಪ್ತಿ ಇರುತ್ತೆ, ಅನಿಶ್ಚಿತತೆ ಅನ್ನುವಂಥದ್ದು ಕೂಡ ಇರುತ್ತೆ. ಇನ್ನು ಈ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ. ಇದು ಅವಿಶ್ರಾಂತವಾಗಿ ದುಡಿಯುವ ಸ್ವಭಾವವನ್ನು ಹೇಳುತ್ತೆ. ಬಿರುಗಾಳಿ ಸದೃಶವಾದಂತಹ ಸ್ವಭಾವ ಇರುತ್ತೆ ಇವರಿಗೆ. ತುಂಬ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇರುತ್ತೆ. ಹಾಗೆ ತುಂಬ ಬೇಗ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಆ ಕಾರಣದಿಂದ ಇವರು ಉದ್ಯೋಗವನ್ನು ಆಗಾಗ್ಗೆ ಕಳ್ಕೊಳ್ತಾ ಇರ್ತಾರೆ. ಇನ್ನು ರಾಹು ಏನಾದರೂ ವೀಕಾಗಿ ಇದ್ದರೆ ಉದ್ಯೋಗದಲ್ಲಿ ಇವರು ತುಂಬ ಹೋರಾಟ ಮಾಡಬೇಕಾಗುತ್ತೆ. ತುಂಬ ಸೆಟ್ಬ್ಯಾಕ್ಸ್ ಅನ್ನುವಂಥದ್ದು ಇವರಿಗೆ ಇರುತ್ತೆ. ಇನ್ನು ಚಿತ್ತಾ ನಕ್ಷತ್ರ, ಇದು ಮಂಗಳ ಗ್ರಹದ ನಕ್ಷತ್ರ ಇದು. ಹಾಗಾಗಿನೇ ಇದು ತುಂಬ ಆಂಬಿಷನನ್ನು ಹೇಳುವಂಥದ್ದು, ಅಂದರೆ ಮಹದಾಸೆಯನ್ನು ತಿಳಿಸುತ್ತೆ ಈ ಚಿತ್ತಾ ನಕ್ಷತ್ರ. ಹಾಗೆ ಇಲ್ಲಿ ಮೇಲಧಿಕಾರಿಗಳು ಮತ್ತು ಕೆಳಸ್ತರದ ಅಧಿಕಾರಿಗಳು ಅಥವಾ ಕೆಳಸ್ತರದ ಉದ್ಯೋಗಿಗಳ ಕೂಡ ಜಗಳವನ್ನು ಹೇಳುತ್ತೆ ಇದು. ಹಾಗಾಗಿನೇ ಮೇಲಿಂದ ಮೇಲೆ ಇವರು ಜಗಳದಿಂದ ಅಥವಾ ಮನಸ್ತಾಪಗಳಿಂದ ಕೂಡಿರ್ತಾರೆ. ಹಾಗೆ ಇಲ್ಲಿ ಕುಜ ಏನಾದರೂ ಪೀಡಿತ ಆದಾಗ ಮೇಲಿಂದ ಮೇಲೆ ಕೆಲಸವನ್ನು ಕೂಡ ಕಳ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶಾಖ ನಕ್ಷತ್ರ, ಇಲ್ಲಿ ಗುರುವಿನ ನಕ್ಷತ್ರ ಇದು. ಹಾಗೆ ಇವರು ನಿರ್ಣಯವನ್ನು ತೆಗೆದುಕೊಳ್ಳೋದ್ರಲ್ಲಿ ಎಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಏಕೆಂದರೆ ಇವರಿಗೆ ಪವರ್ ಶೇರಿಂಗ್ ವಿಚಾರದಲ್ಲಿ ತುಂಬ ಕಿರಿಕಿರಿ ಇರೋ ಕಾರಣ ಕೆಲಸ ಅತಂತ್ರವಾಗುತ್ತೆ. ಅಂದರೆ ಇವರಲ್ಲಿ ಇರುವಂಥ ಒಂದು ಕೆಲಸ ಕಾರ್ಯಗಳ ವೈಖರಿಯನ್ನು ಬೇರೆಯವರು ಓವರ್ಲ್ಯಾಪ್ ಮಾಡುವಂಥದ್ದು, ಬೇರೆಯವರು ಎನ್ಕ್ರೋಚ್ ಮಾಡಿಬಿಡ್ತಾರೆ ಇವರ ಕೆಲಸವನ್ನು ಅಥವಾ ಇವರ ಜಾಬ್ ಆಪರ್ಚುನಿಟೀಸನ್ನು. ಅಂತಹ ಸಂದರ್ಭದಲ್ಲಿ ಇವರು ಬೇಸರದಿಂದಲೇ ಕೆಲಸವನ್ನು ಕಳ್ಕೊಳ್ತಾರೆ. ಇನ್ನು ಪೀಡಿತ ಗುರು ಇದ್ದಾಗ ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಪೀಡಿತ ಗ್ರಹಗಳಿಗೆ ಪರಿಹಾರವನ್ನು ಮಾಡ್ತಾ ಮುಂದೆ ಸಾಗಿದ್ರೆ ಮಾತ್ರ ಕೆಲಸ ಅವರ ಕೈಲಿ ಉಳಿಯುತ್ತೆ. ಇಲ್ಲಾಂದರೆ ಅಲ್ಲೂ ಕೂಡ ಕೆಲಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಹಾಗೆ ಒಳ್ಳೆಯ ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಜಾತಕದಲ್ಲಿ ಸೂರ್ಯ, ಚಂದ್ರ, ಕುಜ ಧನಾತ್ಮಕವಾಗಿರಬೇಕು. ಜಾತಕದಲ್ಲಿ ಈ ಮೂರೂ ಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದರೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ. ಆದರೆ ಈ ಗ್ರಹಗಳು ಜಾತಕದಲ್ಲಿ ದುರ್ಬಲವಾಗಿ ಏನಾದರೂ ಇದ್ದರೆ ಅದನ್ನು ಪರಿಹಾರಗಳ ಮೂಲಕ ಗ್ರಹಗಳನ್ನು ಶಾಂತಗೊಳಿಸಿದರೆ ಉದ್ಯೋಗದಲ್ಲಿ ಅನುಕೂಲತೆಗಳು ಸಿಕ್ಕತ್ತೆ. ಹಾಗಾಗಿ ಕೆಲವರಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕಲ್ಲ, ಕೆಲವರಿಗೆ ಸರ್ಕಾರಿ ಉದ್ಯೋಗ ಅಂದ್ರೇ ಇಷ್ಟ ಇಲ್ಲ, ಕೆಲವರಿಗೆ ಇಷ್ಟ ಇದ್ದರೂ ಸಿಕ್ಕಲ್ಲ ಅನ್ನೋದಕ್ಕೆ ಈ ಮೂರು ಪೀಡಿತ ಗ್ರಹಗಳೇ ಕಾರಕವಾಗಿರುತ್ತೆ. ಅದನ್ನು ಅನುಸರಣೆ, ಅದನ್ನು ಪರಿಹಾರ ಇದರ ಮೂಲಕ ಸರಿಪಡಿಸ್ಕೊಳ್ಬೇಕು. ಇನ್ನು ಉದ್ಯೋಗಕ್ಕಾಗಿ ಏನೇನು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿದಿನ ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳಬೇಕು. ಬೆಳಗ್ಗೆ ಉದಯಿಸುವ ಸೂರ್ಯನ ಮುಂದೆ ನಿಂತು ಶ್ರದ್ಧೆಯಿಂದ ಒಂದು ಚಮಚದಲ್ಲಿ ಸಾಸಿವೆ ಎಣ್ಣೆಯನ್ನು ಹಿಡ್ಕೊಂಡು ಓಂ ಖಗೋಲ್ಕಾಯ ನಮಃ ಸ್ವಾಹ ಅನ್ನುವಂಥ ಮಂತ್ರವನ್ನು ಜಪಿಸಬೇಕು. ನಿರಂತರವಾಗಿ ಸೂರ್ಯನನ್ನು ನೋಡ್ತಾ 108 ಬಾರಿ ಇದನ್ನು ಪಠಿಸೋದ್ರಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಆದರೆ ಸೂರ್ಯನನ್ನು ನೋಡುವಾಗ ಕಣ್ಣುಗಳಿಗೆ ಹಾನಿಯಾಗಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಸೂರ್ಯ ಸಂಪೂರ್ಣವಾಗಿ ಉದಯಿಸುವ ಮೊದಲು ಇದನ್ನು ಮಾಡಬೇಕಾಗತ್ತೆ. ಹಾಗೆ ಬೆಳ್ಳಿಯಿಂದ ಮಾಡಿದಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಸದಾ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಬೇಕು. ಆಗ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಅನ್ನುವಂಥ ಮಂತ್ರವನ್ನು ನಿತ್ಯ 108 ಬಾರಿ ಜಪ ಮಾಡಬೇಕು. ಇನ್ನು ಒಂದು ತಾಮ್ರದ ಲೋಟ ಅಥವಾ ತಾಮ್ರದ ಪಂಚಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಕೆಂಪು ಗುಲಾಬಿಯ ದಳಗಳನ್ನು ಅಥವಾ ಕೆಂಪು ಹೂವನ್ನು ಹಾಕಿ ಪೂರ್ವಾಭಿಮುಖವಾಗಿ ನಿಂತು ಶ್ರೀ ಶಿವಸೂರ್ಯ ನಾರಾಯಣ ಸ್ವಾಮಿಯೇ ನಮಃ ಅನ್ನುವಂಥ ಮಂತ್ರವನ್ನು 3 ಸಲ, 5 ಸಲ, ಇಲ್ಲ 9 ಸಲ ಅಥವಾ 21 ಸಲ ಇದನ್ನು ಪಠಣ ಮಾಡಬೇಕು. ಮನೆಯ ಆವರಣದಲ್ಲಿ ಮಣ್ಣಿನ ಶುದ್ಧ ನೆಲದ ಮೇಲೆ ಈ ಪಂಚಪತ್ರೆಯ ನೀರನ್ನು ಸುರಿಬೇಕು. ಒಂದು ವೇಳೆ ಮನೆಯ ಮುಂದೆ ಇದು ಸಾಧ್ಯ ಆಗದೇ ಇದ್ದರೆ
ಪೂಜಾ ಕೋಣೆಯಲ್ಲೇ ಶುದ್ಧ ಮಣ್ಣಿನ ಮಡಕೆಯನ್ನು ಇಡಬೇಕು. ಆ ಮಡಕೆಯಲ್ಲಿ ಈ ನೀರನ್ನು ಸುರಿಬೇಕು. ನಂತರ ಆ ನೀರನ್ನು ಗಿಡಗಳ ಬುಡದಕ್ಕೆ ಮಣ್ಣಿಗೆನೇ ಹಾಕಬೇಕಾಗತ್ತೆ. ಇನ್ನು ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಮಂತ್ರ ಪಠಣೆಯನ್ನು ಮಾಡಿ ನೀರನ್ನು ಭೂಮಿಗೆ ಹಾಕೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಕೆಲಸ ಆಗುವವರೆಗೂ ಕೂಡ ಈ ಒಂದು ಪರಿಹಾರ ಕ್ರಿಯೆಯನ್ನು ಮುಂದುವರಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಪ್ರತಿ ಸೋಮವಾರ, ಗುರುವಾರದ ದಿನ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳನ್ನು ನೀಡಬೇಕು. ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೋರಬೇಕು. ಉದ್ಯೋಗ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಬೇಕು. ಖಂಡಿತ ಒಳ್ಳೆಯ ಕೆಲಸ, ಒಳ್ಳೆಯ ಉದ್ಯೋಗ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಎಲ್ಲದಕ್ಕೂ ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ ನೀವು ಮಾಡಬೇಕಾಗತ್ತೆ. ಇನ್ನು ದೇವಾಲಯಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ದುರ್ಗಾದೇವಿಯ ಫೋಟೋ ಇಟ್ಟು ಕೆಂಪು ಹೂಗಳಿಂದ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಭಕ್ತಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ಬೇಕು. ಆಗ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಆದಷ್ಟು ಬೇಗ ನಡೆಯುತ್ತೆ. ಇನ್ನು ಮನೆಯಲ್ಲಿ ಬೆಳಗ್ಗೆ ಸಂಜೆಯ ಸಮಯದಲ್ಲಿ ದುರ್ಗಾದೇವಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಹಾಗೆ ದುರ್ಗಾದೇವಿಯ ಮಂತ್ರ ಪಠಣ ಮಾಡುವಂಥದ್ದು, ಹಾಗೆ ದುರ್ಗಾದೇವಿಯನ್ನು ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ, ಧನಾತ್ಮಕ ಶಕ್ತಿಯ ಸಂಚಾರವಾಗುತ್ತೆ. ಇದೆಲ್ಲವೂ ಕೂಡ ಉದ್ಯೋಗವನ್ನು ಪಡ್ಕೊಂಡಿರುವಂಥ ಉದ್ಯೋಗವನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೆ ಪೂರಕವಾಗಿರುವಂಥ ಪರಿಹಾರ ಕ್ರಮಗಳು. ಇದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮಿಶ್ರ ಫಲಗಳಿರುತ್ತೆ. ಇನ್ನು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಸೆಯಾಗತ್ತೆ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲೂ ಕೂಡ ಸ್ಥಾನ ಚಲನೆಯ ಸೂಚನೆಗಳು ಕೂಡ ಇದೆ. ಏನೋ ಒಂದು ಬದಲಾವಣೆ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಬದಲಾವಣೆ ಏನೇ ಬಂದರೂ ಅದಕ್ಕೆ ಹೊಂದಿಕೊಳ್ಬೇಕಾಗತ್ತೆ. ಇನ್ನು ಹೊಸ ಸಾಲದ ಪ್ರಯತ್ನಗಳು ಕೂಡ ಒಳ್ಳೆಯ ಫಲವನ್ನು ನಿಮಗೆ ನೀಡಲ್ಲ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಫಲ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ವ್ಯಾಪಾರಸ್ಥರು, ವರ್ತಕರು, ದೊಡ್ಡ ಬಂಡವಾಳವನ್ನು ಹಾಕುವಂಥವ್ರು, ವಸ್ತುಗಳ ಖರೀದಿ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ವ್ಯವಹಾರಗಳಲ್ಲಿ ಹೂಡಿಕೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ಈ ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ನಿಮಗೆ ಅಲ್ಪ ಸ್ವಲ್ಪ ಮೋಸಗಳು ಆಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅಥವಾ ಯಾವುದೇ ಒಂದು ಉದ್ದೇಶಿತ ಕಾರ್ಯಕ್ಕೆ ಮಾಡುವಂಥ ಪ್ರಯತ್ನಗಳೇನಾದರೂ ಇದ್ದರೆ ಅದು ಕೂಡ ಅಷ್ಟೊಂದು ಫಲವನ್ನು ಕೊಡಲ್ಲ, ಮಿಶ್ರ ಫಲಗಳು ಬರುವಂಥದ್ದು. ಇದು ನಿರುತ್ಸಾಹಗೊಳಿಸುವಂಥ ಸಂದರ್ಭ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ಕೆಲವು ಆಶ್ಚರ್ಯಕರವಾದಂಥ ಘಟನೆಗಳು ಎದುರಾಗುವಂಥ ಸಂಭವ ಇದೆ. ಅದನ್ನು ನೀವು ಬಹಳ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂಥದ್ದು ಒಳ್ಳೆಯದಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಮಾನಸಿಕ ಒತ್ತಡ, ಸ್ವಲ್ಪ ಖಿನ್ನತೆ ತರುವಂಥ ಸುದ್ದಿಯೊಂದು ಬರಬಹುದು. ಈ ದಿನ ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕಾಗುತ್ತೆ. ಮನಸ್ಸನ್ನು ಈ ದಿನ ನೀವು ಜಿತವಾಗಿ ಇಟ್ಕೊಳ್ಳಿ. ಯೋಗ ಮಾಡಿ, ಧ್ಯಾನ ಮಾಡಿ, ಭಗವಂತನ ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಇದೆ, ಕ್ಲಿಷ್ಟಕರವಾಗಿದೆ, ಗೋಜಲಾಗಿದೆ. ಅದರಲ್ಲೂ ಕೆಲಸಗಳಲ್ಲಿ ಆರಂಭಿಕ ಅಡೆತಡೆಗಳು ತುಂಬ ಇರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳಿಂದ ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ತೀರಿ. ನೋಡಿ, ಇದ್ದಕ್ಕಿದ್ದ ಹಾಗೇ ಸುಮ್ಮನಿದ್ದರೂ ಕೂಡ ಅಂತಹ ದೋಷಾರೋಪಣೆಗಳು ನಿಮ್ಮ ಮೇಲೆ ಬರುವಂಥದ್ದು ಇದೆ. ಹಾಗಾಗಿಯೇ ಈ ದಿನದಲ್ಲಿ ಮನಸ್ಸಿಗೆ ತುಂಬ ಬೇಸರ ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಇನ್ನು ನಿಮ್ಮ ವ್ಯವಹಾರಗಳು ಸಾಮಾನ್ಯವಾಗಿ ನಡೆಯುತ್ತೆ ಅಷ್ಟೇ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದಿಲ್ಲ, ಅಭಿವೃದ್ಧಿ ಇಲ್ಲ, ಲಾಭಾಂಶ ಮೊದಲೇ ಇರಲ್ಲ. ಹಾಗೆ ಈ ದಿನ ನಿಮ್ಮ ತಾಯಿಯವರ ವರ್ಗದ ಕಡೆಯ ಬಂಧುಗಳೊಂದಿಗೆ ಮನಸ್ತಾಪಗಳಾಗುವಂಥದ್ದು, ಏನೋ ಒಂದು ವಿನಾಕಾರಣ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿರುತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ಮನೆಯ ವಾತಾವರಣ ಕೂಡ ಉತ್ತಮವಾಗಿಲ್ಲ, ಏನೋ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಇನ್ನು ಈ ದಿನ ನೀವು ಹಾಕಿಕೊಂಡಿರುವಂಥ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಯೋಜನೆಗಳಾಗಲಿ ಇದ್ದಕ್ಕಿದ್ದ ಹಾಗೆ ಮುಂದೂಡಲ್ಪಡುವಂಥದ್ದು ಇದೆ. ಏನೋ ಒಂದನ್ನು ಬಯಸ್ತೀರಿ, ಹೀಗಾಗಿದ್ದರೆ ಚೆನ್ನ ಅಂತ ಹೇಳಿ, ಆದರೆ ಅದು ಕೈಗೂಡಲ್ಲ.
ಯಾವುದೋ ಮೂರನೆಯ ವ್ಯಕ್ತಿಯ ಕೈವಾಡದಿಂದ ಅದು ಮುಂದಕ್ಕೆ ಹೋಗುವಂಥದ್ದು. ಹಾಗೆ ಈ ದಿನದ ನಿಮ್ಮ ಪ್ರಗತಿಗೆ ಕೆಲವೊಂದು ಅಡ್ಡಿ ಆತಂಕಗಳು ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನವನ್ನು, ಈ ಕನ್ಸಿಸ್ಟೆನ್ಸಿಯನ್ನು ಮುಂದುವರಿಸಿ, ಎಲ್ಲೂ ಕೂಡ ಮಧ್ಯದಲ್ಲಿ ನಿಲ್ಲಿಸಬೇಡಿ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ತೊಂದರೆಗೆ ಒಳಗಾಗುವಂಥದ್ದು ಇದೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ಸ್ವಂತದ ವಿಚಾರಗಳು, ಇದೆಲ್ಲದರಲ್ಲೂ ಕೂಡ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆಯನ್ನು ಗರಿಷ್ಠವಾಗಿ ಉಪಯೋಗಿಸ್ಕೊಳ್ತೀರಿ. ನಿಮಗೆ ಇರುವಂಥ ಇನ್ಫ್ಲೂಯೆನ್ಸ್ ಆಗಲಿ, ನಿಮ್ಮಲ್ಲಿರುವಂಥ ಒಂದು ಅನುಭವವನ್ನಾಗಲಿ ಈ ದಿನ ಉಪಯೋಗಿಸಿಕೊಂಡು ಕೆಲಸಗಳನ್ನು ಮಾಡುವಂಥ ಒಂದು ಚಾಕಚಕ್ಯತೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ಅಮೂಲ್ಯವಾದಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ಹಾಗೆ ಜ್ಞಾನಾರ್ಜನೆಗೆ, ಜ್ಞಾನ ಸಂಪತ್ತನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಈ ದಿನ ನಡೀತೀರಿ. ಹಾಗೆ ಈ ದಿನದಲ್ಲಿ ನಿಮಗೆ ಎದುರಾಗುವಂಥ ಕೆಲವೊಂದು ಸಂಕಷ್ಟಗಳಿರ್ಬೋದು, ಘಟನೆಗಳಿರ್ಬೋದು, ಅವುಗಳನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಕ್ಕತ್ತೆ. ಇದು ಒಂದು ಟಿಪ್ಸ್ ರೂಪದಲ್ಲಿ ಸಿಕ್ಕತ್ತೆ, ನಿಮಗೆ ಸೂಕ್ಷ್ಮವಾಗಿ ಸಿಕ್ಕತ್ತೆ. ಅದನ್ನು ನೀವು ವಿಶೇಷವಾಗಿ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸರಿಹೊಂದುವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಒಟ್ಟಾರೆ ವ್ಯವಹಾರಗಳು ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಇನ್ನು ಸಂಬಂಧಿಕರಿಂದ ಕೂಡ ನಿಮಗೆ ಉತ್ತಮವಾದಂತಹ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಹಾಗೆ ಈ ದಿನ ಪ್ರಬುದ್ಧರಾಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಇರ್ತೀರಿ. ಆ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ಕಡಿಮೆ ಮಾಡಿ, ಕೆಲಸವನ್ನು ಹೆಚ್ಚು ಮಾಡಿ, ಗೌರವ ಹೆಚ್ಚಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಗ್ರಹ ಸ್ಥಾನಗಳು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಮನೆಯಿಂದಲೇ ನಿಮಗೆ ಒತ್ತಡ, ಮನೆಯವರೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು, ಯಾವುದೇ ರೀತಿಯಲ್ಲಿ ಸಪೋರ್ಟ್ ಅನ್ನುವಂಥದ್ದು ಈ ದಿನ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಹಾಗಾಗಿನೇ ನಿಮ್ಮ ಇಚ್ಛೆ ನೆರವೇರಲ್ಲ, ಹತಾಶರಾಗುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಜೀವನದಲ್ಲಿ ತುಂಬ ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಒಂದು ಕಡೆ ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಹೆಚ್ಚಾಗಿದ್ದರೂ ಕೂಡ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಇಲ್ಲ. ಹಾಗೆ ಈ ದಿನ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುವಂಥದ್ದು, ನಿಮ್ಮ ಪ್ರತಿಭೆ 4 ಜನರಿಗೆ ಪರಿಚಯ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಇದರಿಂದ ಪ್ರಶಂಸೆಗೆ ಪಾತ್ರವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳೇ ವಿವಾದಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿನೇ ಸ್ವಲ್ಪ ಸಮಾಧಾನದಿಂದಲೇ ಈ ದಿನ ಇರಬೇಕಾಗತ್ತೆ. ಇನ್ನು ಗಾಳಿ ಮಾತಿಗೆ ಕಿವಿ ಕೊಟ್ಟು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಏಕೆಂದರೆ ಗಾಳಿ ಸುದ್ದಿ ಈ ದಿನ ತುಂಬ ಪ್ರಬಲವಾಗಿರುತ್ತೆ. ಹಾಗೆ ನೀವು ಮಾಡದೇ ಇರುವಂಥ ತಪ್ಪಿಗೆ ಬಲಿಪಶುವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಹಿತಶತ್ರುಗಳನ್ನು ಹತ್ತಿರದಲ್ಲಿ ಇಟ್ಕೊಳ್ಬೇಡಿ. ಆದಷ್ಟು ಈ ದಿನ ಅಂಥವರಿಂದ ದೂರ ಇರುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕಾಗಿದೆ. ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ಅಗತ್ಯವಾಗಿರುವಂಥದ್ದು ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಏಕಾಗ್ರತೆ. ಇದರಿಂದ ನೀವು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ, ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಮುಂದುವರಿಯುವಂಥ ಮನಸ್ಸು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇರುವಂಥವನು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಅದನ್ನು ಹೇಗೋ ನಿಭಾಯಿಸ್ತೀರಿ. ಏಕೆಂದರೆ ನಿಮ್ಮ ಅನುಭವ, ನಿಮ್ಮ ಬುದ್ಧಿವಂತಿಕೆ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಪರ್ಯಾಯ ಕ್ರಮವನ್ನು ಆಲೋಚನೆ ಮಾಡುವಂಥದ್ದು ಇದೆ. ಹಾಗಾಗಿ ಒಂದು ಸಮಸ್ಯೆ ಅಂದರೆ ನಿಮಗೆ 2-3 ಮಾರ್ಗಗಳು ತೋರುವಂಥದ್ದು, ಆಲ್ಟರ್ನೇಟ್ ದಾರಿ ಎನ್ನುವಂಥದ್ದು ನಿಮಗೆ ಈ ದಿನ ಸಿಕ್ಕತ್ತೆ. ಸಮಾಧಾನ ಇದೆ. ಹಾಗೆ ಈ ದಿನ ಕೆಲಸದ ಹೊಣೆಗಾರಿಕೆಯನ್ನು ಬಹಳ ಸಂತೋಷದಿಂದ ನಿಭಾಯಿಸ್ತೀರಿ. ಕೆಲಸ ಎಷ್ಟೇ ಇರಲಿ ಅದನ್ನು ಬಹಳ ಸಂತೋಷವಾಗಿ ಸ್ವೀಕರಿಸ್ತೀರಿ. ಹಾಗೆ ಈ ದಿನ ಒಂದು ಆನಂದದ ಸಂತೋಷದ ವಿಚಾರ ನಿಮ್ಮ ಗಮನಕ್ಕೆ ಬರುವಂಥದ್ದು ಇದೆ. ಒಳ್ಳೆಯ ಸುದ್ದಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸಹನೆ ಇದ್ದರೆ ಸಮಯವೂ ಸಹಕರಿಸುತ್ತೆ ಅನ್ನುವಂಥ ಹಿರಿಯರ ಮಾತೇನಿದೆ ಅದನ್ನು ಸ್ವಲ್ಪ ಅನುಸರಣೆ ಮಾಡಬೇಕು. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ತಾಳ್ಮೆಯಿಂದ ಇರಿ, ಸಹನೆಯಿಂದ ಇರಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಇದ್ಬಿಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣ, ನಿಮ್ಮ ಉದ್ಯೋಗದ ಬಗ್ಗೆ ಮಾಡುವಂಥ ಪ್ರಯತ್ನ ತುಂಬ ಯಶಸ್ಸನ್ನು ಕಾಣುತ್ತೆ. ಹಾಗೆ ಈ ಗೃಹ ನಿರ್ಮಾಣದ ಕಾರ್ಯಗಳಿರಲಿ, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕ್ರಮಬದ್ಧವಾಗಿರುತ್ತೆ. ಅಲ್ಲೂ ಕೂಡ ನಿಮಗೆ ಮುಂದೆ ಲಾಭ ಸಿಕ್ಕತ್ತೆ. ಈ ದಿನ ದಿಢೀರಾಗಿ ಲಾಭ ಸಿಕ್ಕದೇ ಇರ್ಬೋದು, ಆದರೆ ಮುಂದೆ ಲಾಭ ಸಿಕ್ಕಲಿಕ್ಕೆ ಈ ದಿನದ ಪ್ರಯತ್ನಗಳು ನಿಮಗೆ ನಾಂದಿಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯನ್ನು ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದಲ್ಲಿ ಮೊದಲ ಭಾಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೀವ್ರವಾದ ಹಿನ್ನಡೆ ಉಂಟಾಗುತ್ತೆ. ಯಾವ ಕೆಲಸ ಆರಂಭ ಆಗಬೇಕು, ಯಾವುದು ಆಗಬಾರ್ದು, ಈ ರೀತಿಯ ಚಿಂತೆ ನಿಮಗೆ ಜಾಸ್ತಿ ಆಗುವಂಥದ್ದು. ಆದರೆ ನಿಮ್ಮ ಕಾರ್ಯಕ್ಷೇತ್ರದ ಹೆಣಗಾಟವನ್ನು ನೋಡೇ ನಿಮ್ಮ ಬಂಧು ಮಿತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ ನಿಮಗೆ ಸಹಾಯವನ್ನು ಮಾಡ್ತಾರೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕು. ಇದು ಕಡ್ಡಾಯವಾಗಿ ನೀವು ಗಮನಿಸಬೇಕಾಗಿರುವಂಥ ವಿಚಾರ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಹೆಚ್ಚು ತೊಡಗಿಸ್ಕೊಳ್ಳೋದ್ರಿಂದ ಮನಃಶಾಂತಿ ನಿಮಗೆ ಸಿಕ್ಕತ್ತೆ, ಮಾನಸಿಕ ನೆಮ್ಮದಿ ಸಿಕ್ಕತ್ತೆ, 4 ಜನರ ಪರಿಚಯ ಆಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮಲ್ಲಿರುವಂಥ ಸುಪ್ತ ಪ್ರತಿಭೆಯನ್ನು ಈ ದಿನ ಹೊರಗೆ ಹಾಕಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಜಾಸ್ತಿ ಆಗಬೇಕು. ನೋಡಿ, ಎಲ್ಲೋ ಒಂದು ಕಡೆ ಭಯ ಇದೆ, ಅಂಜಿಕೆ ಇದೆ, ಹೆದರಿಕೆ ಇದೆ, ಅಳುಕಿದೆ, ಕೆಲಸಗಳನ್ನು ಮಾಡಬೇಕಲ್ಲ ಅನ್ನುವಂಥ ಚಿಂತೆ ಕೂಡ ಇರುತ್ತೆ. ಆದರೆ ಆತ್ಮವಿಶ್ವಾಸ ಇದ್ದರೆ ಅದನ್ನು ಹೇಗೋ ನಿಭಾಯಿಸ್ತೀರಿ. ಎಲ್ಲ ನಿಪುಣತೆ ಇದೆ, ನೈಪುಣ್ಯ ಇದೆ, ಪ್ರತಿಭೆ ಇದೆ, ಆದರೆ ಸೂಕ್ತವಾಗಿ ಅದನ್ನು ಬಳಸ್ಕೊಳ್ಳಲ್ಲ. ಹಾಗಾಗಿ ನಿಮ್ಮನ್ನು ನೀವೇ ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಸಾಮರ್ಥ್ಯ ಅಂಡರ್ ಯುಟಿಲೈಸೇಷನ್ ಆಗುವಂಥ ಸಂದರ್ಭ ಈ ದಿನ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಸಹನೆ ಹಾಗೆ ತಾಳ್ಮೆ ಬಹಳ ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಇರಬೇಕಾಗತ್ತೆ. ಗೆಲುವಿಗಾಗಿ ಹೋರಾಟ ಮಾಡಿ ನಿಮ್ಮ ಅಂತಃಶಕ್ತಿ ಹೆಚ್ಚಾಗುತ್ತೆ. ಇವತ್ತಲ್ಲ ನಾಳೆ ಸಂತೋಷದ ದಿನಗಳು ನಿಮಗೆ ಬಂದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೆಲಸದ ಒತ್ತಡದಿಂದ ಮುಕ್ತಿ ಸಿಕ್ಕತ್ತೆ. ಹಾಗೆ ದೈಹಿಕ ಶ್ರಮದಿಂದ ವಿಶ್ರಾಂತಿ ಸಿಕ್ಕತ್ತೆ. ಒಟ್ಟಾರೆ ಈ ದಿನವನ್ನು ಬಹಳ ಸಾವಧಾನವಾಗಿ ನೀವು ಕಳೀತೀರಿ. ಹಾಗೆ ತುಂಬ ಕಂಫರ್ಟ್ ಝೋನಲ್ಲೂ ಕೂಡ ಇರ್ತೀರಿ. ಇನ್ನು ಆದಾಯಕ್ಕಿಂತ ಈ ದಿನ ಉಳಿತಾಯ ಕೂಡ ಹೆಚ್ಚಾಗುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಹೆಚ್ಚಿನ ಆನಂದ, ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಕಾರ್ಯದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಏನಿದೆ ಅದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಗೃಹ ನಿರ್ಮಾಣದ ಕಾರ್ಯ ಇದು ಸ್ವಲ್ಪ ಚುರುಕಾಗತ್ತೆ ನೋಡಿ.
ಹಾಗಾಗಿನೇ ಈ ದಿನ ಸ್ವಂತ ಮನೆ ಆಗಲಿ, ಸ್ವಂತ ವಾಹನ ಆಗಲಿ, ಸ್ವಂತದ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಎಲ್ಲ ಕಡೆ ನಿಮಗೆ ಅನುಕೂಲಕರವಾದ ವಾತಾವರಣ ಇರೋದ್ರಿಂದಲೇ ಈ ದಿನ ತುಂಬ ಉತ್ಸಾಹದಿಂದ ಇರ್ತೀರಿ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಕೆಲವು ಕ್ಷೇತ್ರಗಳಲ್ಲಿ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕೋದ್ರಿಂದ ಈ ದಿನ ನಿಮಗೆ ತುಂಬ ನೆಮ್ಮದಿ ಇರುತ್ತೆ. ಹಾಗೆ ಈ ದಿನ ನೀವು ವಿಶ್ವಾಸವನ್ನು ಕಳ್ಕೊಳ್ಳೋವಂಥ, ನಂಬಿಕೆಯನ್ನು ಕಳ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ಯಾರಿಗಾದರೂ ಪ್ರಾಮಿಸ್ ಮಾಡಿದರೆ, ಭರವಸೆ ಕೊಟ್ಟಿದ್ದರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಕಷ್ಟಕ್ಕಾಗಲಿ, ಅವರ ಒಂದು ಸಹಾಯಕ್ಕಾಗಲಿ ನೀವು ಮುಂದೆ ಬರುವಂಥದ್ದು ಕೂಡ ಇದೆ. ನೀವೇ ವಾಲಂಟ್ರಿಯಾಗಿ ಬರ್ತೀರಿ, ಆದರೆ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಅವರಿಗೆ ಸಹಾಯ ಮಾಡುವಂಥ ಒಂದು ಭರವಸೆ ನೀಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಹಾಗೆ ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದರೆ ನಿಮ್ಮ ಪ್ರಗತಿಯ ದಾರಿ ಮುಂದುವರಿಯುತ್ತೆ. ಹಾಗೆ ನಿಮಗೆ ಮನೋಬಲ, ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಬಂಧು ಬಾಂಧವರು ಈ ದಿನ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾರೆ. ನಿಮಗೆ ಏನು ಬೇಕು ಏನು ಬೇಡ ಅದು ಅವರಿಗೂ ಕೂಡ ಗೊತ್ತಾಗುವಂಥದ್ದು. ಹಾಗಾಗಿನೇ ನಿಮ್ಮ ಕಣ್ಣು ಸನ್ನೆಯಿಂದಲೇ ಈ ದಿನ ಕೆಲವೊಂದು ಸೌಕರ್ಯಗಳನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ತುಂಬ ಆತ್ಮವಿಶ್ವಾಸ ಹಾಗೆ ದೃಢ ಚಿತ್ತ ಇರುತ್ತೆ. ಅಂದರೆ ಕೆಲಸದಲ್ಲಿ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇರುವಂಥ ದಿನ ಕೂಡ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ಖರ್ಚು ವೆಚ್ಚಗಳ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಪರಿಜ್ಞಾನ ಇದೆ. ಏನೇ ಮಾಡಿದ್ರೂ ಬಹಳ ಲೆಕ್ಕಾಚಾರದಲ್ಲೇ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸಿದ್ದಾರೆ, ನಿಮಗೆ ಯಾರು ಸಕಾಲಕ್ಕೆ ಸಹಾಯ ಮಾಡಿದ್ದಾರೆ ಅಂಥವ್ರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಅಂಥ ಒಂದು ಸರದಿ ನಿಮಗೆ ಬರುವಂಥದ್ದು ಇದೆ. ಅದನ್ನು ಎಚ್ಚರಿಕೆಯಿಂದ ನೀವು ಪರಿಪಾಲನೆ ಮಾಡಿ. ಹಾಗೆ ಈ ದಿನ ಸಮುದಾಯದಲ್ಲಿ ವಿಶೇಷ ಗೌರವ ಪಡ್ಕೊಳ್ಳುವಂಥದ್ದು. ಹಾಗೆ ಈ ವೃತ್ತಿಪರ ಉದ್ಯೋಗದಲ್ಲಿಯೂ ಕೂಡ ನಿಮ್ಮ ಅಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ತುಂಬ ಸಾಮರಸ್ಯದಿಂದ ಇರ್ತೀರಿ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳು ಕೂಡ ಚೆನ್ನಾಗಿದೆ, ಆಶಾದಾಯಕವಾಗಿದೆ. ಏನೋ ಒಂದು ಭರವಸೆ, ಇವತ್ತಲ್ಲ ನಾಳೆ ಒಳ್ಳೆಯದಾಗತ್ತೆ ಅನ್ನೋಂಥ ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಇದು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ನೆರೆಹೊರೆಯವರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ, ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಗಳಾಗ್ತಾರೆ. ಒಟ್ಟಾರೆ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಆದರೆ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ಬೇಡದ ವಿಚಾರಗಳ ಕಡೆಗೆ ಮನಸ್ಸಿರುವಂಥದ್ದು. ಆಗಬೇಕಾದ ಕೆಲಸ ಕಾರ್ಯಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿಕ್ಕೂ ಈ ದಿನ ನೀವು ಅಸಮರ್ಥರಾಗ್ತೀರಿ. ಹಾಗೆ ಈ ದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ತುರ್ತು ಬರುತ್ತೆ. ಆದರೂ ಕೂಡ ಅದರಲ್ಲಿ ಮೀನಾಮೇಷ ಎಣಿಸುವಂಥ ಸಾಧ್ಯತೆ ಇರುತ್ತೆ. ಕೆಲವು ಕಡೆ ಸೋಮಾರಿತನ ಇದ್ದರೆ, ಕೆಲವು ಕಡೆ ನಿರ್ಲಕ್ಷ್ಯ ಭಾವ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ಸ್ವಾಗತಿಸಬೇಡಿ. ಅದರಲ್ಲಿ ನಿಮ್ಮ ಮನಸ್ಸಿನಲ್ಲೇ ದ್ವಂದ್ವಗಳು ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಭಾವನೆಗಳಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಹಾಗೆ ಈ ದಿನದಲ್ಲಿ ಏನೇ ಆದರೂ ಕೂಡ ಅದು ಅತಿಯಾಗದಂತೆ ನೋಡಿಕೊಳ್ಬೇಕು. ಒಂದು ಚೌಕಟ್ಟನ್ನು ಮೀರಬಾರ್ದು. ಆ ರೀತಿಯಲ್ಲಿ ನಿಮ್ಮನ್ನು ನಿಯಂತ್ರಣ ಮಾಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿ, ನಿಮ್ಮ ಆಲೋಚನೆಯನ್ನು ನಿಯಂತ್ರಣ ಮಾಡಿಕೊಳ್ಳಿ. ಒಟ್ಟಾರೆ ಈ ದಿನ ತುಂಬ ನಿಯಂತ್ರಣದ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಕೆಲವು ವಿಚಾರಗಳು ಅಸ್ತವ್ಯಸ್ತವಾಗಿರುತ್ತೆ. ಮನೆಯಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಕೆಲವೊಂದು ಸಾಮಗ್ರಿಗಳಿಲ್ಲ, ಕೆಲವೊಂದು ಸೌಲಭ್ಯಗಳಿಲ್ಲ. ಇದಕ್ಕೆ ಈ ದಿನ ಕಿರಿಕಿರಿ ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ಈ ದಿನ ಎಲ್ಲದಕ್ಕೂ ಕೂಡ ತಾಳ್ಮೆ ಇರಬೇಕು, ಹೊಂದಾಣಿಕೆ ಇರಬೇಕು. ಭಗವಂತ ಕೊಟ್ಟಿರುವಂಥದ್ದು ಇಷ್ಟೇ, ಪಾಲಿಗೆ ಬಂದದ್ದೇ ಪಂಚಾಮೃತ.
ಅನುಸರಣೆ ಮಾಡಿ. ನಿಮ್ಮ ಗುರುಗಳನ್ನು, ನಿಮ್ಮ ನೆಚ್ಚಿನ ಗುರು ವೃಂದದವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುತ್ತೆ. ಇದು ದುಸ್ಥಾನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಣ ಇದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಖರ್ಚು ಮಾಡಿದ್ದೆಲ್ಲದಕ್ಕೂ ಕೂಡ ಲೆಕ್ಕಾಚಾರ ಇರಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಇದೆ. ಎಲ್ಲೋ ಒಂದು ಕಡೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದ ಆಚರಣೆಯಲ್ಲಿ ಕೆಲವೊಂದು ವ್ಯಕ್ತಿಗಳ ಕೈವಾಡ ಜಾಸ್ತಿ ಇರುತ್ತೆ. ಮೂರನೇ ವ್ಯಕ್ತಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಬದಲಿಸುವಂಥವ್ರು, ನಿಮ್ಮಿಂದ ತಪ್ಪು ಮಾಡಿಸುವಂಥವ್ರು. ಹಾಗೆ ನಿಮ್ಮ ಯಾವುದೇ ತೀರ್ಮಾನವನ್ನು ಕೂಡ ಮುಂದೂಡಲ್ಪಡಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿರ್ತಾರೆ. ಹಾಗಾಗಿನೇ ಈ ದಿನ ಮೂರನೆಯವರ ಮೇಲೆ ಹೆಚ್ಚಿನ ಅವಲಂಬನೆ ಇರುತ್ತೆ. ಅವರು ಹೇಳಿದಂತೆ ಮಾತನ್ನು ಕೇಳುವಂಥವ್ರು ನೀವು. ಹಾಗಾಗಿನೇ ಮನೆಯಲ್ಲೂ ಕೂಡ ಮನಸ್ತಾಪಗಳಾಗತ್ತೆ. ಮನೆಯವರ ಮಾತನ್ನು ಕೇಳಲ್ಲ, ಆದರೆ ಬೇರೆಯವರ ಮಾತನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾರೆ ಅನ್ನುವಂಥ ಒಂದು ದೂರಿದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವರ್ತನೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ. ಇನ್ನು ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ಹಿಡಿಸಿದಂತಹ ತೀರ್ಮಾನಗಳಿಗೆ ಬದ್ಧರಾಗಬೇಕಾಗುವಂಥ ಸಂಭವ ಕೂಡ ಇದೆ. ಅಂದರೆ ಒಲ್ಲದ ಮನಸ್ಸಿನಿಂದಲೇ ಕೆಲವು ಕೆಲಸಗಳನ್ನು ಮಾಡಬೇಕು. ಇಷ್ಟ ಇಲ್ಲ ಅಂದರೂ ಕೆಲಸ ಆಗಬೇಕು. ಅದು ದಾಕ್ಷಿಣ್ಯಕ್ಕೆ ಬಲಿಯಾಗ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತೃಪ್ತಿಕರವಾಗಿರುವಂಥ ದಿನ. ಏಕೆಂದರೆ ಈ ದಿನದ ವಿದ್ಯಮಾನಗಳು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ನಿಮ್ಮ ನೋವು, ನಿಮ್ಮ ಶ್ರಮ ಈ ದಿನ ನಿಮ್ಮವರಿಗೆ ಅರ್ಥ ಆಗುತ್ತೆ. ಇದು ಕೂಡ ಒಂದು ಸಾಧನೆ. ಏಕೆಂದರೆ ನೀವು ಪಟ್ಟಂತಹ ಶ್ರಮ ಸಾರ್ಥಕವಾಗಬೇಕು. ಅದು ಯಾರಿಗೆ ತಲುಪಬೇಕೋ ಅದು ತಲುಪಿ ಪೂರ್ಣ ಫಲವನ್ನು ಕೊಡಬೇಕು ಅನ್ನುವಂಥ ಭರವಸೆ ಏನಿದೆ ಅದು ಈಡೇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತೃಪ್ತಿಯ ದಿನ, ಸಂತೃಪ್ತಿಯ ದಿನ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಏರಿಳಿತಗಳಿರ್ಬೋದು. ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನ ಕೂಡ ನಿಮಗೆ ಸಫಲತೆಯನ್ನು ತರುತ್ತೆ. ಇನ್ನು ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ನಿಮಗೆ ನಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಅವಮಾನ ಆದರೂ ಪರವಾಗಿಲ್ಲ, ಆದರೆ ಸ್ನೇಹಿತ ಮಾತ್ರ ಗೆಲ್ಲಬೇಕು, ಅವನ ಗೌರವವನ್ನು ಉಳಿಸಬೇಕು. ಇಂಥ ಒಂದು ಪ್ರಯತ್ನ ನಿಮಗೂ ಕೂಡ ಸಮಾಧಾನ, ನಿಮ್ಮ ಗೆಳೆತನವನ್ನು ಕೂಡ ಒಂದು ರೀತಿಯಲ್ಲಿ ಭದ್ರಗೊಳಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ಜೀವನದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವಂಥ ದಿನ. ಅದು ಟರ್ನಿಂಗ್ ಪಾಯಿಂಟ್ ಅದು. ಹಾಗಾಗಿನೇ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರ, ನಿಮ್ಮ ಸಾಂಸಾರಿಕ ಬದುಕಿನ ವಿಚಾರ, ಇದರಲ್ಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ತೀರಿ. ಮನಸ್ಸಿಗೂ ಸಮಾಧಾನ ಇರುತ್ತೆ, ನಿಮ್ಮವರಿಗೂ ಕೂಡ ಅದು ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ, ಅಂದರೆ ಹಿಡಿದ ಕೆಲಸವನ್ನು ಕೈ ಬಿಡದೇ ಇರುವಂಥ ಒಂದು ಛಲ ಇದೆಯಲ್ಲ, ಅದು ಬಹಳ ವಿಪರೀತವಾಗಿರುತ್ತೆ. ಹಾಗಾಗಿನೇ ಕೆಲಸಗಳು ಪೂರ್ಣ ಆಗುತ್ತೆ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧಿಸುವ ನಿಟ್ಟಿನಲ್ಲಿ ನಿಮ್ಮ ಸ್ನೇಹಿತರ ಸಹಾಯ ಕೂಡ ಪೂರಕವಾಗಿ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ವಿದ್ಯಮಾನಗಳೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಮನಸ್ಸಿಗೆ ತೃಪ್ತಿ ಇದೆ, ದಾಂಪತ್ಯ ಸುಖ ಇದೆ. ಇನ್ನೇನು ಬೇಕು? ಎಲ್ಲವನ್ನ ಕೊಟ್ಟಿರುವಂಥ ಭಗವಂತನನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ಶತ್ರುಗಳು ದೂರ ಇರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಸರಳವಾಗಿ ನಡೆಯುತ್ತೆ. ನಿಮ್ಮ ಆಸೆ ಪೂರೈಸುತ್ತೆ. ಹಾಗಾಗಿ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ದಿನ. ಹಾಗೆ ಈ ದಿನದಲ್ಲಿ ಸತ್ಯಕ್ಕೆ ನಿಮ್ಮ ವಿರೋಧಿಗಳನ್ನು ಅಲಕ್ಷ್ಯ ಮಾಡಿಬಿಡಿ, ಅವರನ್ನು ಪಕ್ಕಕ್ಕಿಟ್ಬಿಡಿ. ಅವರ ಬಿಟ್ಟಿ ಸಲಹೆ, ಅವರ ಉಚಿತ ಸಲಹೆಗೆ ಮಾನ್ಯತೆ ಕೊಡಬೇಡಿ. ಏಕೆಂದರೆ ಅವರ ಸಲಹೆ ಈ ದಿನ ನಿಮಗೆ ಇಷ್ಟ ಆಗಲ್ಲ, ಜೊತೆಗೆ ಹೊಂದಾಣಿಕೆ ಕೂಡ ಆಗಲ್ಲ. ಹಾಗೆ ಈ ದಿನ ತುಂಬ ಪ್ರಾಯೋಗಿಕವಾಗಿ ಇರಬೇಕು, ಪ್ರಾಕ್ಟಿಕಲ್ಲಾಗಿ ಇರಬೇಕು. ಹಾಗಾಗಿನೇ ಈ ದಿನ ನಿಮ್ಮ ವಿರೋಧಿಗಳನ್ನು ಗುರುತಿಟ್ಟುಕೊಂಡು ಸದ್ಯಕ್ಕೆ ಸುಮ್ಮನಿರುವಂಥದ್ದು ಉತ್ತಮ.
ಹಾಗೆ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾದರೂ ಕೂಡ ಆದಾಯ ಕೂಡ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಮನಸ್ಸಿನಲ್ಲಿ ಒಂದು ರೀತಿಯ ಸಮಾಧಾನ. ಇನ್ನು ಹೊಸ ವಸ್ತ್ರ, ಹೊಸ ಒಡವೆ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು, ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗೆ ಈ ದಿನ ಹೊಸ ಜವಾಬ್ದಾರಿಯೊಂದು ಹೆಗಲಿಗೆ ಬರುತ್ತೆ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಮಾಹಿತಿಯ ಜೊತೆಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಶಾಂತಿಯುತವಾದಂಥ ಒಂದು ವಾತಾವರಣ ಇದೆ. ನೀವು ಶಾಂತಿಯನ್ನು ಬಯಸುವಂಥವರು, ಶಾಂತಿ ಪ್ರಿಯರು. ಏನೇ ಸ್ವಲ್ಪ ವ್ಯತ್ಯಾಸಗಳಾಗಲಿ, ಗಲಾಟೆ ಶಬ್ದಗಳಾದರೂ ಕೂಡ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಆದರೆ ಈ ದಿನ ನೀವೇ ಮುಂದೆ ಹೋಗಿ ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತೀರಿ. ಇದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಪ್ರಯತ್ನ ಕೂಡ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರನ್ನು ಕೂಡ ಭೇಟಿ ಮಾಡುವಂಥ ಸಂದರ್ಭ ಇದೆ. ವಿಚಾರ ವಿನಿಮಯಗಳಾಗುತ್ತೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ತೀರಿ. ಒಳ್ಳೆಯ ಸಂದರ್ಭ ಈ ದಿನ ಇದೆ. ನಿಮಗೆ ಒಟ್ಟಾರೆ ಸಂತೋಷದ ಸಮಯ ಈ ದಿನ ಕಾಣುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.